ಇವತ್ತಿನ ದಿವಸ ನಮ್ಮ ಕಟ್ಟಡ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ರೇಟ್ನಲ್ಲಿ ಹೆಚ್ಚು ಕಡಿಮೆ ಸಮಸ್ಯೆ ಆಗ್ತಾ ಇದೆ. ಅದ್ರ ಸಲಕ್ಕೆ ಎಲ್ಲರೂ ನಾವು ಇಲ್ಲಿ ಬಂದ ಉದ್ದೇಶ ಏನಂದ್ರೆ ಎಲ್ಲರೂ ಒಂದೇ ರೇಟ್ ಮಾಡಬೇಕು. ಒಂದು ರೇಟ್ ಹೆಚ್ಚು, ಒಬ್ಬರು ಕಡಿಮೆ ಒಬ್ಬರು ಜಾಸ್ತಿ ಮಾಡಬಾರ್ದು ಅಂತ ಹೇಳಿ ನಾವು ಇದೊಂದು ಸಭೆ ಹಮ್ಮಿಕೊಂಡಿದ್ದೇವೆ. ಈ ಸಭೆ ಉದ್ದೇಶ ಏನಂದ್ರೆ ನಮ್ಮ ಈ ಲೋಕಲ್ ಜನರು ಏನಿದ್ದಾರೆ, ಬೆವರು ಸುರಿಸಂತ ಜನರು ಕೆಲಸ ನಮ್ಮಲ್ಲೇ ನಾವು ಕೆಲಸ ಮಾಡ್ಬೇಕಂತ ಹೇಳಿ ಉದ್ದೇಶದಿಂದ ನಾವು ಇದು ಒಂದು ಹೋರಾಟ ಇಟ್ಕೊಂಡಿವಿ, ಇದು ಒಂದು ಸಭೆ ಇಟ್ಕೊಂಡಿವಿ. ಸಭೆ ಉದ್ದೇಶ ಅಂದ್ರೆ ಹೊರ ರಾಜ್ಯಗಳಿಂದ ಏನು ಬರ್ತಾರ, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ ಆ ಜನರು ಬರ್ತಾರ. ಮಾತ್ರ ಅವರಿಗೆ ಬಹಳಷ್ಟು ಜನ ಅವರಿಗೆ ಮಾನ್ಯತೆ ಕೊಡ್ತಾರೆ. ಅವ್ರಿಗೆ ಯಾಕೆ ಮಾನ್ಯತೆ ಕೊಡ್ತಾರಂದ್ರ ಅವ್ರು ಬೆಳಗ್ಗೆ ಎದ್ದು ಒಂದ್ಸಲ ಬಂದ್ರು ಅಂದ್ರೆ ಒಂದೊಂದು ವರ್ಷ 2-2 ವರ್ಷ ಊರಿಗೆ ಹೋಗ್ತಾ ಇಲ್ಲ. ಅಂದ್ರೆ ಒಂದ್ ವೇಳೆ ಅವರೆಲ್ಲೇ ಕೆಲಸ ಮಾಡೋದಿತ್ತಂದ್ರೆ ನಾವು ಕೂಡ ಅದೇ ಕೆಲಸ ಮಾಡೋರು ಇದ್ದೀವಿ. ನಂಬಲ್ಲಿ ಬಿ ಜನ ಇದ್ದಾರ. ನಾವು ಬಿ ದೊಡ್ಡ ದೊಡ್ಡ ಹಾಸ್ಟೆಲ್ ಕಟ್ಟಿದೀವಿ, ಕಾಲೇಜ್ ಕಟ್ಟಿವಿ, ಮೊರಾರ್ಜಿ ಹಾಸ್ಟೆಲ್ಗಳು ದೊಡ್ಡ ದೊಡ್ಡದು ಕಟ್ಟಿದೀವಿ. ಯಾಕಂದ್ರೆ ನಂಬಲ್ಲಿ ಬಿ ಜನ ಅದ ಅದು ಮಾಡ್ತೀವಿ. ಅದ್ರ ಸಲಕ್ಕೆ ನಮಗೆ ಏನ್ ನೋವು ಆಗ್ತಂದ್ರ ನಮ್ಮ ಏನು ಇಂಜಿನಿಯರ್ ಜನರ ಕಾಂಟ್ರಾಕ್ಟರ್, ನಮ್ಮ ಲೋಕಲ್ ಕ್ಲಾಸ್ 1 ಕಾಂಟ್ರಾಕ್ಟರ್ಗಳು ಹೊರಗಿನವರಿಗೆ ಮಾನ್ಯತೆ ಕೊಡ್ತಾರ. ಅದು ನಮಗೆ ಅವರಿಗೆ ಮನವಿ ಮಾಡ್ಕೊಳ್ಳೋದಂದ್ರ ಅವ್ರು ಏನು ಕೆಲಸ ಮಾಡ್ತಾರ ಅದು ಕೂಡ ನಾವೇ ಮಾಡ್ತೀವಿ, ನಮಗ್ ಬಿ ಸ್ವಲ್ಪ ಬೆಂಬಲ ಕೊಡ್ರಿ ಅಂತ ಹೇಳಿ ನಾವು ಇಲ್ಲೇನು ಸಭೆ ಸೇರಿವಿ. ಆ ಉದ್ದೇಶದಿಂದ ಅವ್ರು ಏನಂತಾರ, ಹೊರಗಿನ ಜನ ಬಂದು ಕೆಲಸ ಬೇಗ ಬರ್ತಾರ, ಅಲ್ಲೇ ಸೈಡ್ ಮೇಲೆ ಇರ್ತಾರ, ಸೈಡ್ ಮೇಲೆ ಇದ್ದು ಕೆಲಸ ಮಾಡ್ತಾರ. ಅವ್ರು ವರ್ಷ ಏನು ಊರಿಗೆ ಬಂದು ಕೆಲಸ ಮಾಡೋ ಟೈಮಿಗೆ ಏನು ಊರಿಗೆ ಹೋಗ್ತಾ ಇದ್ದಾರ ಅವಾಗೇ ಇವ್ರು ಪೇಮೆಂಟ್ ಕೊಡ್ತಾರ. ಅದೊಂದು ಆ ಕಾಂಟ್ರಾಕ್ಟರ್ಗಳಿಗೊಂದು ಸೌಲಭ್ಯ ಅದ ಅಂತ ಹೇಳಿ ಅವರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇದಾರೆ. ಯಾಕಂದ್ರೆ ನಮ್ಗೆ ವೀಕ್ಲಿ ಪೇಮೆಂಟ್ ಬೇಕು ವಾರಕ್ಕ. ಯಾಕಂದ್ರೆ ನಮ್ಮಲ್ಲಿ ಪರಿಸ್ಥಿತಿ ಹೆಂಗದ, ಎಲ್ಲರೂ ಮನ್ಯಾಗ 2 ಸಂಘಿನ 3 ಸಂಘಿನವರು ದುಡ್ಡು ಎತ್ತಿರ್ತಾರ. ಕಷ್ಟ ಮಕ್ಕಳು ಮದುವೆ ಜವಳ ಅದು ಇದು ಮದುವೆ ಮಾಡೋ ಸಲಕ್ಕೆ ತೊಂದಿರ್ತಾರ. ವೀಕ್ಲಿ ದುಡ್ಡು ಕೊಟ್ರೆ ಅಲ್ಲಿ ಸಂಘದವ್ರಿಗೆ ತುಂಬಲಕ್ ಆಗ್ತದ. ಮನ್ಯಾಗ ಡೆಡ್ ಬಾಡಿ ಇದ್ರೆ ಬಿ ಅವ್ರಿಗೆ ಕಟ್ಲೇಬೇಕಾಗ್ತದ. ಆ ಉದ್ದೇಶದಿಂದ ತಾವೇನು ಕೆಲಸ ಮಾಡ್ತೀರಿ ನಮಗ ಅವ್ರಿಗೆ ಒಮ್ಮೆ ಕೊಡ್ತಾ ಇದ್ರಿ, ನಮಗ ವೀಕ್ಲಿ ಕೊಡ್ರಿ ಅಂತೇಳಿ ನಮ್ಮ ಉದ್ದೇಶ ಅದ. ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಜನರಿಗೆ ಬಿ ಮೊದಲ ಮಾನ್ಯತೆ ಕೊಟ್ಟು ಮತ್ತೆ ಆಮೇಲೆ ಅವ್ರಿಗೆ ಮಾನ್ಯತೆ ಕೊಡುವಂತ ನಮ್ಮದು ಒಂದು ಮನವಿ ಇದೆ. मैं लेबर यूनियन का अध्यक्ष गौसुद्दीन बात कर रहा हूँ। नमस्कार, जय भीम। हम यहाँ पे जमा होने का उद्देश्य है, हम प्लास्टर गुत्तेदार लोग हैं यहाँ पूरे। प्लास्टर गुत्तेदार लोगों को क्या होगा बोलो तो आजकल जब मैं बहुत दिन से काम करता हूँ, अब सर्विस मेरे कुछ 4 महीने से काम नहीं है। ऐसा बहुत सारे लोग हैं जो खर्चा कर लेके भी चले गए यहाँ से, रेट कम रहने से। रेट लॉकडाउन से 10 साल पहले का रेट अब वही है, और हाजिरा का रेट तो बढ़ गया सबका। जब 500 था तब रेट ये था 10 रुपये 8 रुपये जब था, अब 1000 रुपये होगा कारीगर को, 500 रुपये लेबर को होगा। अभी भी रेट वही है। इसलिए रेटा कम रहने से हम गुत्तेदारों का काम कहीं भी नहीं चल रहा, वर्कर्स को बहुत तकलीफ हो रही है। अब ऐसा रेट अगर बढ़ा दिए तो ठीक है, नहीं तो फिर हम लोग क्या खाना, भूखे रहने की परिस्थिति आई है सर। आइए और बोल नहीं सक रहे, खर्चा कर रहे, घर चला रहे, कैसा भी जोरू बच्चों को पाल रहे, चलता तो नहीं ना, खर्चा तो करना पड़ता। इसलिए हम यहाँ पे जमा हो गए, एक रेट फिक्स करके इंजीनियर्स लोगों को जाके हाथ जोड़ के हमारे को यहाँ लोकल रहने वालों को कामा दो बोल के बोलने के इरादे से हम लोग जमा हो गए। हमारे सब साथियाँ तैयार हो गए। हम अब इंजीनियर्स के पास जाके रेट एक करके आगे के दिनों में अच्छे से काम करके यहाँ लोकल वालों को काम दो। लोकल वाले कहाँ जाना, फिर हम भी गांव छोड़ के जाना पड़ता, जैसा दूसरे गांव वाले यहाँ को पढ़ रहे, हम जाके दूसरे जगह पढ़ना पड़ता। ये इरादे से हम लोग यहाँ पे मीटिंग करके आज ये कामयाबी करने की कोशिश में है। अल्लाह ताला चाहे तो ये कामयाबी हो जाएंगे, आगे का काम ಈಸಿ हो जाएगा। ನಮಸ್ಕಾರ, ನನ್ನ ಹೆಸರು ಶಶಿ ಡಾಂಗೆ ಅಂತೇಳಿ ಕಟ್ಟಡ ಕಾರ್ಮಿಕರ ತಾಲೂಕಾ ಕಾರ್ಯದರ್ಶಿ ಇದ್ದೀನಿ. ಇವತ್ತು ನಮ್ಮ ಕಾರ್ಮಿಕರ ಕೂಗು ಮತ್ತು ನಮ್ಮ ಕಾರ್ಮಿಕರ ಕಷ್ಟ ಮತ್ತು ನಮ್ಮ ಕಾರ್ಮಿಕರ ಹಸಿವು ಇಲ್ಲಿದ್ದಂಥ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಸಲುವಾಗಿ ಇಲ್ಲಿ ಹೊರ ರಾಜ್ಯದಿಂದ ಬಂದು ಏನೇ ಕೆಲಸ ಮಾಡ್ತಾರ ಗುತ್ತೇದಾರಗಳು, ಕಾರ್ಮಿಕರುಗಳು, ಆದ್ರೆ ಇಲ್ಲಿ ಸಂಬಂಧಪಟ್ಟ ನಮ್ಮ ಲೋಕಲ್ ಕಾರ್ಮಿಕರಿಗೆ ಕೆಲಸ ಇಲ್ದಂಗೆ ಮಾಡ್ಯಾರ. ಇವತ್ತು ನೋಡ್ರಿ, ದಿನನಿತ್ಯ ನಮಗೆ ಕಾರ್ಮಿಕರಿಗೆ ಕೆಲಸ ಮಾಡಲು ಹೋದ್ರೆ ಹೊಟ್ಟೆ ತುಂಬಲ್ಲ. ಆದ್ರೆ ಇವತ್ತು ನಮಗೆ ಕೆಲಸ ಇಲ್ದಂಗೆ ನಾವು ಬರಿಗೈಲಿ ಕುಂತಿದ್ದೆವು. ಹಿಂಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನದಂದ್ರ ಹುಮನಾಬಾದ್ ಕ್ಷೇತ್ರದಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ನಾವು ಕೆಲಸಕ್ಕೆ ಹೋದ್ರ ಇಲ್ಲಿ ಹೊರ ರಾಜ್ಯದಿಂದ ಇದ್ದಿನವ್ರಿಗೆ ತೊಗ್ತಾರ ಕೆಲ್ಸಕ್ಕ, ಆದ್ರೆ ನಮ್ ಲೋಕಲ್ ಇರೋರಿಗೆ ತೊಗ್ತಾ ಇಲ್ಲ.
ಅದೇ ರೀತಿ ವಿದ್ಯಾರ್ಥಿಗಳು ಬಹಳಷ್ಟು ಏನದಂದ್ರ ಲೋಕಲ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬದುಕ್ತೀನಿ ನಾನು ಅಂತ ಕೆಲಸ ಕೇಳಕ್ ಹೋದ್ರು ಕೂಡ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಕೆಲಸ ಇಲ್ಲ, ಹಾಗೂ ನಮ್ಮ ಕಾರ್ಮಿಕರುಗಳಿಗೂ ಕಷ್ಟ ಕೆಲಸಗಳ ಕೆಲಸ ಕೊಡಲು ಹೋಗ್ಯಾರ. ಹಿಂಗಾಗಿ ನಾವು ಒಂದು ಸಭೆ ಸೇರಿದೆವು. ಸಭೆ ಉದ್ದೇಶ ಇಷ್ಟೇ ಅದ, ನಮ್ಮ ಕಾರ್ಮಿಕರಿಗೆ ಇಲ್ಲಿ ಸಂಬಂಧಪಟ್ಟಂಗ ಇಲ್ಲಿ ಲೋಕಲ್ ಇರೋರಿಗೆ ಕಾರ್ಮಿಕರಿಗೆ ಕೆಲಸ ಕೊಡ್ಬೇಕು, ಇಲ್ಲಿನ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ಬೇಕು. ಮತ್ತೇನದ ಅಂದ್ರೆ ಇವತ್ತು ನೋಡ್ರಿ ದೊಡ್ಡ ಚುನಾವಣೆ ಬಂದಾಗ ದೊಡ್ಡ ಮಾತಾಡ್ತಾರ, ನಾವು ಕೆಲಸ ಕೊಡ್ತೀವಿ ಅಂತ ಹೇಳ್ತಾರ. ಇಲ್ಲಿವರೆಗೂ ಏನದಂದ್ರೆ ಯಾರು ಕೂಡ ನಮ್ಮ ಕಾರ್ಮಿಕರ ಕಷ್ಟ ಕೇಳಿ ನಮ್ಗೆ ಎಲ್ಲೂ ಕೂಡ ಕೆಲಸ ಕೊಡ್ಲಿಲ್ಲ. ಇವತ್ತು ಲ್ಯಾಂಡ್ ಆರ್ಮಿ ಇದೆ, ನಮ್ಮ ಭಾಗದಲ್ಲಿ ಲ್ಯಾಂಡ್ ಆರ್ಮಿ ಇದೆ, ಕೋಟ್ಯಾನ್ ಗಣತಿ ಬಜೆಟ್ ಇದೆ, ಆದ್ರೂ ಕೂಡ ನಮ್ಮ ಕಾರ್ಮಿಕರಿಗೆ ಕೆಲಸ ಇಲ್ಲ. ಇಲ್ಲಿ ನೋಡ್ರಿ ದೊಡ್ಡ ಇಂಜಿನಿಯರ್ಸ್ ಗಳು ಇದ್ದಾರೆ, ದೊಡ್ಡ ಬಿಲ್ಡರ್ಸ್ ಗಳು ಇದ್ದಾರೆ, ನಮ್ಗ್ ಕೆಲಸ ಇಲ್ಲ. ಕೆಲಸ ಇಲ್ದಂಗ ನಾವು ಬರಿಗೈಲಿ ಕುಂತೀವಿ. ಹಿಂಗಾಗಿ ನಾವು ಒಂದು ಸಭೆ ಸೇರಿ ಇವತ್ತು ಚರ್ಚೆ ಮಾಡಿವಿ. ಈಗ ಮುಂದೆ ಬರೋ ಅಂತದಿಂದ ಇಲ್ಲಿ ಸಂಬಂಧಪಟ್ಟಂಗ ಲೋಕಲ್ ನಮಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದ ಒಂದ್ ನಿರ್ಣಯ ಮಾಡಿ ಏನದ ಅದಕ್ಕೆ ಏನ್ ಮಾಡ್ಬೇಕು, ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು, ನಾವೆಲ್ಲ ಕಾರ್ಮಿಕರು ಸೇರಿ ಮುನ್ನುಗ್ಗಿ ಏನ್ ಹೋರಾಟ ಕೈ ಹಿಡಿಯಕ್ ಪರಿಸ್ಥಿತಿ ಬಂದ್ರು ಕೂಡ ನಾವು ಹೋರಾಟ ಮುಂದ್ ಕೈ ಜೋಡಿಸಿ ನಾವು ಮುಂದೆ ಏನದ ಅಂದ್ರೆ ಒಂದು ದೊಡ್ಡ ಎಚ್ಚರಿಕೆ ಮೂಡಿಸ್ತೀವಿ ಅಂತ ಹೇಳಿ